ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುತ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರ. ಆ ಸತ್ವವೆಲ್ಲವೂ ನಭದಲ್ಲಿ ಬಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜಿಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸನೆಗೆ ತಗೆ ತಡವರಿಕೆ, ತಳುವಿಗೆ ತರ ಕಂಪನ, ಕಷ್ಟದ ಭೀತಿಯೇ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕು ಒಂದು ಅರ್ಥವಾಗುವುದಿಲ್ಲ. ಏನಾಯ್ತು? ಶೋಣಿತಾಪುರ ಧರಿಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತಹ ಮಾಹಿಷನೆನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರಬಲಗಳನ್ನು ಪಡೆದುಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತನ ಟುಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತಹ ದೈತ್ಯ ಮುರುಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪನ ಮಂಡೆಯನ್ನು ಭಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ತಾನು ಭ್ರಷ್ಟನಾಗಿಸಿದ್ದಾನೆ. ಸೂರ್ಯ ಚಂದ್ರನ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹೇಶನನ್ನು ನಾಶ ಮಾಡಿಸಿ ನನಗೆ ರಕ್ಷಣೆ ಮಾಡಿ. ಕ್ಷಮೆಯ ಕ್ಷೇಮವನ್ನು ಸ್ಥಿರಗೊಳಿಸ್ತೇನೆ. ನಿರ್ಭೀತರಾಗಿರಿ. ಜಯ 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 ಎಲ್ಲೂ ಜಯ ಜಯ ಜಗಲ ಮಣಿಯ ಜಯ ಜಯ ಅರ್ಪಿಸಲು ಜಯ ಜಯ ಭವ ಸುರಭ ಮುಖ್ಯರೇ, ನಮ್ಮ ಭಕ್ತಿಗೆ ಒಲಿದಂತಹ ಮಹಾಮಾತೆ ಅಂಬರದಿಂದ ಬಂದು ಕಪ್ಪು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೇ ವಾಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದರೂ ಕೊಡಲ್ಪಡುವುದು ಬೇಡ.